ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಬಿ ಕಾಮ್ ಅಲ್ಲಿ ಏನಿದ್ದಾರೆ ಅವ್ರಿಗೆ ಡಿವಿಡೆಂಡ್ ಡಿಸಿಷನ್ಸ್ ಮೇಲೆ ಯೂನಿಟ್ 5 ಅಲ್ಲಿ ಲಾಸ್ಟ್ ಚಾಪ್ಟರ್ ಇಂದ ಮತ್ತೆ ಗಾರ್ಡನ್ಸ್ ಮಾಡೆಲ್ ಮೇಲೆ ಒಂದು ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ. ಸೊ ಯಾವ ತರ ನೀವು ಡಿವಿಡೆಂಡ್ ಡಿಸಿಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ ಅನ್ನೋದು. ಸೊ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ವಾಲ್ಟರ್ಸ್ ಮಾಡೆಲ್ ಅಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೊಡ್ತಾರೆ, ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ಒಂದು ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥದ್ದು. ಸೆಕ್ಷನ್ ಸಿ ಗೆ ಕೇಳಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಸೆಕ್ಷನ್ ಸಿ ಪ್ರಾಬ್ಲಮ್ಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ವಾಲ್ಟರ್ಸ್ ಮಾಡೆಲ್ ಅಂದ್ರೆ ಏನು, ಯಾವ ತರ ಮಾಡೋದು ಅಂತ ಒಂದು ಸಿಂಪಲ್ ಪ್ರಾಬ್ಲಮ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಅಂತ ಹೇಳ್ತಾ, ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ. ದಿ ಅರ್ನಿಂಗ್ ಪರ್ ಶೇರ್ ಆಫ್ ದಿ ಕಂಪನಿ ₹8 and the rate of capitalization is 10%. The company as before it option adopting 75% of dividend payout ratio. Compute market price of share as per Walters model if it can earn rate of return 10%. ರೇಟ್ ಆಫ್ ರಿಟರ್ನ್ 10% ಅಂತ ಇದೆ ನೋಡಿ. ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ನೋಡಿ, ವಾಲ್ಟರ್ಸ್ ಮಾಡೆಲ್ಲ ಇದು ಗಾರ್ಡನ್ ಮಾಡೆಲ್ಲ ಅಂತ ನಿಮಗೆ ಫಸ್ಟ್ ಗೊತ್ತಾಗಬೇಕು ಅಂದ್ರೆ ಕ್ವಶನ್ಸ್ ಅಲ್ಲಿ ಅವರೇ ಹೇಳಿರ್ತಾರೆ. ನೋಡಿ, ಕ್ವಶನ್ಸ್ ಅಲ್ಲಿ ಅವರೇ ಹೇಳಿರ್ತಾರೆ ಇದು ಯಾವ ಮಾಡೆಲ್ ಅಂತ ಹೇಳ್ಬಿಟ್ಟು ವಾಲ್ಟರ್ಸ್ ಮಾಡೆಲ್ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಪ್ರಾಬ್ಲಮ್ ಇರೋದು ವಾಲ್ಟರ್ಸ್ ಮಾಡೆಲ್ ಮೇಲೆ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಅಂತ ಅರ್ಥ. ನೋಡಿ, ಏನೇನ್ ಕೊಟ್ಟಿದ್ದಾರೆ, ಏನೇನ್ ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಕಂಪನಿ ದಿ ಅರ್ನಿಂಗ್ ಪರ್ ಶೇರ್ ಆಫ್ ದಿ ಕಂಪನಿ ಇಸ್ ಗಿವನ್. ಅರ್ನಿಂಗ್ ಪರ್ ಶೇರ್ ಅಂದ್ರೆ EPS ಅಂತ ಕರಿತೀವಿ. ಎಷ್ಟಿದೆಯಪ್ಪ ಅಂದ್ರೆ ₹8 ಇದೆ. ನೋಡಿ, ಅರ್ನಿಂಗ್ ಪರ್ ಶೇರ್ ಅಂದ್ರೆ ನಾವು ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಇ ಅಂತ ರೆಪ್ರೆಸೆಂಟ್ ಮಾಡಬೇಕು. ಇ ಬಂದು ₹8 ಇದೆ. ಅರ್ನಿಂಗ್ ಪರ್ ಶೇರ್ ಅಂತ ಹೇಳಿದ್ರೆ ₹8. ಇ ಅಂದ್ರೆ ₹8 ಅಂತ ಅರ್ಥ. ಯಾಕೆಂದ್ರೆ ಇದು ವಾಲ್ಟರ್ಸ್ ಫಾರ್ಮುಲಾ ಮಾಡೆಲ್ ಇರ್ತಕ್ಕಂಥ ಫಾರ್ಮುಲಾದಲ್ಲಿ ವಾಲ್ಟರ್ಸ್ ಮಾಡೆಲ್ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಈ ಒಂದು ಫಾರ್ಮುಲಾ ಇರೋದು ನೋಡಿ. P ಈಕ್ವಲ್ಸ್ D/KE ಪ್ಲಸ್ ಆರ್ ಇಂಟು E-T/KE ಹೋಲ್/KE. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಪಿ ಯಾವಾಗಲೂ ಕೂಡ ಕ್ವಶನ್ಸ್ ಅಲ್ಲಿ ನಾವೇ ಫೈಂಡ್ ಔಟ್ ಮಾಡಬೇಕು. ಆ ಪಿ ಏನಂತ ಹೇಳುತ್ತಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಕರಿತೀವಿ. ದಟ್ ಈಸ್ ಪಿ ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ನೋಡಿ, ನಮ್ಗೆ ಹೇಳಿದರೆ ಕಾಂಪ್ಯೂಟ್ ಮಾರ್ಕೆಟ್ ಪ್ರೈಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದನಲ್ಲಪ್ಪ. ಹಾಗಾಗಿ ಪಿ ಎಲ್ಲಾ ಕ್ವಶನ್ಸ್ ಅಲ್ಲೂ ಪಿ ವಾಲ್ಟರ್ಸ್ ಆಗ್ಲಿ ಅಥವಾ ಗಾರ್ಡನ್ಸ್ ಆಗ್ಲಿ ಪಿ ನಾವೇ ಫೈಂಡ್ ಔಟ್ ಮಾಡಬೇಕು. ನೋಡಿ, ಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಇದೆಲ್ಲ ಫಾರ್ಮುಲಾದಲ್ಲಿ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ ಅಂತ ಅರ್ಥ. ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್. ಡಿವಿಡೆಂಡ್ ಪರ್ ಶೇರ್ ಅಂತ ಅರ್ಥ. ಕ್ವಶನ್ ಅಲ್ಲಿ ಎಲ್ಲಾದ್ರೂ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಸೊ ಎಲ್ಲಾದ್ರೂ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿದ್ದಾರಾ? ಇಲ್ಲ. ಇದು ಡಿವಿಡೆಂಡ್ ಪೇಔಟ್ ರೇಷಿಯೋ ಕೊಟ್ಟಿದ್ದಾರೆ. ಡಿವಿಡೆಂಡ್ ಪೇಔಟ್ ರೇಷಿಯೋ ಕೊಟ್ಟಿದ್ದಾರೆ, ಬಟ್ ಡಿವಿಡೆಂಡ್ ಪರ್ ಶೇರ್ ಅಲ್ಲ. ಸೊ ಹಾಗಾಗಿ ಡಿ ಕೊಟ್ಟಿಲ್ಲ. ಹೇಳ್ತೀನಿ ಹೇಗೆ ನೀವು ಡಿ ಫೈಂಡ್ ಔಟ್ ಮಾಡಬೇಕು ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ. ನೆಕ್ಸ್ಟ್ KE ಅಂತ ಕೊಟ್ಟಿದೆ. KE ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲೈಸೇಷನ್ ಕಾಸ್ಟ್ ಅಂತ ಕರಿತೀವಿ. ಸೊ KE ಅಂದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲೈಸೇಷನ್ ಕಾಸ್ಟ್ ಅಂತ ಕರಿತೀವಿ. ಕ್ವಶನ್ಸ್ ಅಲ್ಲಿ ಇದೆಯಾ ಅಂದ್ರೆ ನೋಡಿ, ಇಲ್ಲಿ ರೇಟ್ ಆಫ್ ಕ್ಯಾಪಿಟಲೈಸೇಷನ್ ಈಸ್ 10% ಅಂತ ಹೇಳಿದ್ದಾರೆ. ಕ್ವಶನ್ಸ್ ಅಲ್ಲಿ ಅವರೇ ಕ್ಯಾಪಿಟಲೈಸೇಷನ್ ಈಸ್ 10% ಇದೆ. ಅಂದ್ರೆ ಅವ್ರು ಕೊಟ್ಟಿರೋದು 10% ಅನ್ನ ಕೊಟ್ಟಿರೋದು. ಬಟ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ 10% ಮಾಡ್ಕೊಳ್ಳಿ. ಅಂದ್ರೆ 10/100 ಮಾಡ್ಕೊಂಡ್ರೆ ನಿಮಗೆ 0.1 ಸಿಗುತ್ತೆ. 10% ಅಂದ್ರೆ 0.1 ಅಂತ ಅರ್ಥ. ನೀವು ಪರ್ಸೆಂಟ್ ಮಾಡ್ಕೋಬೇಕು. 10/100 ಮಾಡಿದ್ರೆ ನಿಮಗೆ 0.1 ಬರುತ್ತೆ. ಎಷ್ಟೇ ಪರ್ಸೆಂಟ್ ಕೊಡಿ, ಕ್ಯಾಪಿಟಲೈಸೇಷನ್ ಕಾಸ್ಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ನೀವು ಅಷ್ಟು ಪರ್ಸೆಂಟ್ ಅನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಆರ್ ಅಂದ್ರೆ ರೇಟ್ ಆಫ್ ರಿಟರ್ನ್ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿರ್ತಾರೆ. ನೋಡಿ, ಇಲ್ಲಿ ಕ್ವಶನ್ಸ್ ಅಲ್ಲಿ ಹೇಳಿದ್ದಾರೆ. ಸೊ ಇಟ್ ಕ್ಯಾನ್ ಅರ್ನ್ ರೇಟ್ ಆಫ್ ರಿಟರ್ನ್ 10% ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆರ್ ಏನ್ ಹೇಳ್ತಪ್ಪ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 10% ಕೊಟ್ಟಿದ್ದಾರೆ. ಬಟ್ ನೀವು 10% ಅಂತ ಹೇಳಿದ್ರೆ
10% ಮಾಡ್ಕೊಳ್ಳಿ, ನಿಮಗೆ 0.1 ಸಿಗುತ್ತೆ. ಅಂದರೆ 10/100 ಮಾಡ್ಕೋಬೇಕು ನೀವು. ಸೊ ಅವಾಗ ನಿಮಗೆ 0.1 ಸಿಗುತ್ತೆ. ಇದು ಆರ್ ಅಂದರೆ ರೇಟ್ ಆಫ್ ರಿಟರ್ನ್ ಅಂತ ಅರ್ಥ. ಆ್ಯಂಡ್ ಇನ್ನು ಉಳಿದುಕೊಂಡಿರೋದು ಕೆ ಇ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಕೆ ಇ ಎಲ್ಲಿ ಬಂದರೂ ಅದು ಅದೇ ಇರುತ್ತೆ. ಕೆ ಇ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲೈಸೇಷನ್ ಕಾಸ್ಟ್ ಅಂತ. ಇ ಅಂದರೆ ನಾನು ಆಗಲೇ ಹೇಳಿದೆ ಅರ್ನಿಂಗ್ ಪರ್ ಶೇರ್, ಇ ಪಿ ಎಸ್ ಅಂತ ಅರ್ಥ. ಅವ್ರು ಇ ಪಿ ಎಸ್ ಅವರೇ ಕೊಟ್ಟಿದ್ದಾರೆ, ರುಪೀಸಲ್ಲಿ ಕೊಟ್ಟಿದ್ದಾರೆ. ಈ ರುಪೀಸ್ 8 ಅಂತ ಇದೆ, ಅದನ್ನ ತಗೊಂಡಿದ್ದೀವಿ. ನೋಡಿ, ಇದು ವಾಲ್ಟರ್ಸ್ ಮಾಡೆಲ್ ಫಾರ್ಮುಲಾದಲ್ಲಿ ಇರ್ತಕ್ಕಂಥದ್ದು. ಇಷ್ಟು ಇನ್ಫಾರ್ಮೇಶನ್ ಕ್ವಶನ್ ಅಲ್ಲಿ ಇರುತ್ತೆ. ನೋಡಿ, ಪಿ ನಾವೇ ಫೈಂಡ್ ಔಟ್ ಮಾಡಬೇಕು. ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್. ಕೆ ಇ ಅಂದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲೈಸೇಷನ್ ಕಾಸ್ಟ್. ಇಲ್ಲಿ 10% ಕೊಟ್ಟಿದ್ದಾರೆ, 10% ಮಾಡಿಕೊಂಡ್ರೆ ನನಗೆ 0.1 ಬರುತ್ತೆ. ಅಂಡ್ ಐ ಬಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ರೇಟ್ ಆಫ್ ರಿಟರ್ನ್ ಅವರೇ ಕೊಟ್ಟಿದ್ದಾರೆ. ರೇಟ್ ಆಫ್ ರಿಟರ್ನ್ 10% ಅಂತ ಹೇಳಿದ್ದಾರೆ, ನಾನು ಪರ್ಸೆಂಟ್ ಮಾಡ್ಕೊಂಡ್ರೆ 0.1 ಬರುತ್ತೆ. ಅಂಡ್ ಇ ಬಂದು ಅರ್ನಿಂಗ್ ಪರ್ ಶೇರ್ ಅಂತ ಹೇಳಿದ್ದಾರೆ, ಅರ್ನಿಂಗ್ ಪರ್ ಶೇರು 8 ರುಪೀಸ್ ಇದೆ ಅಂತ ಹೇಳಿದ್ದಾರೆ. ನೋಡಿ, ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಫಾರ್ಮುಲಾಗೆ ಎಲ್ಲ ಇನ್ಫಾರ್ಮೇಶನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಈ ಫಾರ್ಮುಲಾಗೆ ನೀವು ಅಪ್ಲೈ ಮಾಡ್ತಾ ಹೋದ್ರೆ ನಿಮಗೆ ಆನ್ಸರ್ಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಸಿಗುತ್ತೆ. ಬಟ್ ಈ ಫಾರ್ಮುಲಾದಲ್ಲಿ ಇರೋದು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅಂದ್ರೆ ಇಲ್ಲ. ಯಾವ್ದು ಕೊಟ್ಟಿಲ್ಲಪ್ಪ ಅಂದ್ರೆ ನನಗೆ ಕ್ವಶನ್ ಅಲ್ಲಿ ಡಿ ಕೊಟ್ಟಿಲ್ಲ. ಡಿ ಏನ್ ಹೇಳುತ್ತೆ? ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್. ಕ್ವಶನ್ ಅಲ್ಲಿ ಡಿ ಕೊಟ್ಟಿದಾರಪ್ಪ ಎಲ್ಲಾದ್ರೂ ನೋಡಿ. ಡಿ ಅಂದ್ರೆ ನಾನು ಬರ್ದಿದ್ದೀನಿ ಅವಾಗಲೇ ಡಿವಿಡೆಂಡ್ ಪರ್ ಶೇರ್. ಕ್ವಶನ್ ಅಲ್ಲಿ ಡಿವಿಡೆಂಡ್ ಪರ್ ಶೇರ್ ಅಂತಾನೆ ಇರಬೇಕು. ಹೇಗೆ ಇಲ್ಲಿ ಅರ್ನಿಂಗ್ ಪರ್ ಶೇರ್ ಅಂತ ಹೇಳಿದಾರೋ ಅದೇ ತರ ಡಿವಿಡೆಂಡ್ ಪರ್ ಶೇರ್ ಅಂತ ಇದ್ರೆ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು. ಯಾವಾಗ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿರೋದಿಲ್ಲ, ಯಾವುದೇ ಪ್ರಾಬ್ಲಮ್ ಅಲ್ಲಿ ಮಾಡಿ ನೀವು ಡಿವಿಡೆಂಡ್ ಪರ್ ಶೇರ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಹೇಗೆ ನೀವು ಡಿವಿಡೆಂಡ್ ಪರ್ ಶೇರ್ ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂದ್ರೆ ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್ ರೇಷಿಯೋ. ನೋಡಿ, ಈ ಫಾರ್ಮುಲಾ ಗೊತ್ತಿರಬೇಕು. ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್ ರೇಷಿಯೋ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಡಿನ ಫೈಂಡ್ ಔಟ್ ಮಾಡಬೇಕು, ನೀವು ಇದೇ ಫಾರ್ಮುಲಾನ ಯೂಸ್ ಮಾಡಬೇಕು. ಈಗ ನೋಡಿ, ಅರ್ನಿಂಗ್ ಪರ್ ಶೇರ್ ನನಗೆ ಗೊತ್ತು ಎಷ್ಟಿದೆಪ್ಪ. ಅರ್ನಿಂಗ್ ಪರ್ ಶೇರು 8 ರುಪೀಸ್ ಇದೆ. ಹಾಗಾಗಿ ಅರ್ನಿಂಗ್ ಪರ್ ಶೇರ್ 8 ರುಪೀಸ್ ಇಂಟು ಡಿವಿಡೆಂಡ್ ಪೇ ಔಟ್ ರೇಷಿಯೋ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ, ಡಿವಿಡೆಂಡ್ ಪೇ ಔಟ್ ರೇಷಿಯೋ ಎಷ್ಟಿದೆ ಅಂತೆ? 75% ಇದೆ. ಸೊ ಹಾಗಾಗಿ 8 ಇಂಟು 75% ಮಾಡಬೇಕು. ಪರ್ಸೆಂಟ್ ಮಾಡಿದ್ರೆ ನಿಮಗೆ ಡಿವಿಡೆಂಡ್ ಪರ್ ಶೇರ್ ಸಿಗುತ್ತೆ. 8 ಇಂಟು 75% ಮಾಡಿದ್ರೆ ನಿಮಗೆ ಡಿವಿಡೆಂಡ್ ಪರ್ ಶೇರ್ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ಈಕ್ವಲ್ಸ್ 6 ರುಪೀಸ್ ಸಿಗುತ್ತೆ ಪರ್ ಶೇರ್. ಇದು ₹6 ಸಿಗುತ್ತೆ. ಹೀಗೆ ನೀವು ಡಿ ನ ಫೈಂಡ್ ಔಟ್ ಮಾಡಬೇಕು. ಯಾವಾಗ ಕ್ವಶನ್ಸ್ ಅಲ್ಲಿ ಡಿ ಸಿಕ್ಕಿಲ್ಲ ಅಂದ್ರೆ ಡಿ ನ ನೀವು ಈಗ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್ ರೇಷಿಯೋ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಈಗ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋಗಿ, ಸಿಂಪಲ್ ಆಗಿ ಅಪ್ಲೈ ಮಾಡ್ತಾ ಹೋಗಿ ಒನ್ ಬೈ ಒನ್ ಏನೇನು ಕೊಟ್ಟಿದ್ದಾರೆ. ಸೊ ನಾನು ಆಗಲೇ ಹೇಳಿದೆ ಪಿ ಫಾರ್ಮುಲಾಗೆ ಅಪ್ಲೈ ಮಾಡಿ. ಪಿ ಕೊಟ್ಟಿಲ್ಲ, ನಾವೇ ಫೈಂಡ್ ಔಟ್ ಮಾಡಬೇಕು. ಅದನ್ನ ಹಾಗೆ ತಗೊಳ್ತೀನಿ. ಪಿ ಕೊಟ್ಟಿಲ್ಲ, ಪಿ ನ ಹಾಗೆ ತಗೊಳ್ಳೋಣ. ನೆಕ್ಸ್ಟ್ ಡಿ ಅಂದ್ರೆ ನಾವೀಗ ಫೈಂಡ್ ಔಟ್ ಮಾಡಿದ್ವಿ. ಡಿ ಈಕ್ವಲ್ 6 ಡಿವೈಡೆಡ್ ಬೈ ಕೆ ಇ ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ. ನಾವು ಕ್ಯಾಲ್ಕುಲೇಷನ್ ಮಾಡಿ 10% ಅಂದ್ರೆ 0.1 ತಗೋಬೇಕು. ನಾವು 10 ತಗೋಬಾರ್ದು, 10% ಮಾಡಿದ್ರೆ 0.1 ತಗೋಬೇಕು. ಪ್ಲಸ್ ಆರ್ ಅಂತ ಹೇಳಿದ್ರೆ ಪ್ಲಸ್ ಆರ್ ಅಂದ್ರೆ ರೇಟ್ ಆಫ್ ರಿಟರ್ನ್ 0.1 ಇದೆ. ಆರ್ ಇಂಟು ಇ ಮೈನಸ್ ಡಿ ಅಂದ್ರೆ ಇ ಬಂದು 8 ರುಪೀಸ್ ಇದೆ. ಮೈನಸ್ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ 6 ರುಪೀಸ್ ಇದೆ. ಸೊ -6 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕ್ಯಾಪಿಟಲೈಸೇಷನ್ ಕಾಸ್ಟ್ ಕೆ ಇ ಬಂದು 0.1 ಇದೆ. ಸಿಂಪ್ಲಿಸಿಯಪ್ಪ ಅಂದ್ರೆ 0.1 ಇದೆ. ನಿಮಗೆ ಒಂದ್ಸಲಿ ಫಾರ್ಮುಲಾದಲ್ಲಿ ಏನೇನು ಫೈಂಡ್ ಔಟ್ ಮಾಡ್ತೀವೋ ಅದೆಲ್ಲ ಬಂದ್ರು ಅದು ಹಾಗೆ ಇರುತ್ತೆ. ಈಗ ಪಿ ಕೊಟ್ಟಿಲ್ಲ, ಪಿ ಹಾಗೆ ತಗೊಂಡೆ. ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ ನಾವು ಫೈಂಡ್ ಔಟ್ ಮಾಡಿದ್ರೆ 6 ರುಪೀಸ್ ಇದೆ. ಕೆ ಇ ಅಂದ್ರೆ ನಾವು ಫೈಂಡ್ ಔಟ್ ಮಾಡಿದ್ವಿ 0.1 ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 10% ಇದೆ, ನಾವು 0.1 ತಗೊಂಡೆ. ಇ ಅಂದ್ರೆ 8 ರುಪೀಸ್ ಇದೆ, 8 ರುಪೀಸ್. ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ 6 ರುಪೀಸ್. ಕೆ ಇ ಅಂದ್ರೆ 0.1 ಓಲ್ ಡಿವೈಡೆಡ್ ಬೈ ಕೆ ಇ 0.1. ಸೊ ಈಗ ನಾನು ಸಿಂಪ್ಲಿಫೈ ಮಾಡಿದ್ರೆ ಸೊ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಒನ್ ಬೈ ಒನ್ ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿ. ಪಿ ಈಕ್ವಲ್ಸ್ ಫಸ್ಟ್ ನೀವು 6 ಡಿವೈಡೆಡ್ ಬೈ 0.1 ಮಾಡಿ. 6 ಡಿವೈಡೆಡ್ ಬೈ 0.1 ಮಾಡಿದ್ರೆ ನಿಮಗೆ 60 ಬರುತ್ತೆ. ಪ್ಲಸ್ ಈಗ ನೀವು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿ, 0.1 ಹಾಗೆ ಇರಲಿ. ಇಂಟು 8 ಮೈನಸ್ 6 ಮಾಡಿದ್ರೆ 2 ಬರುತ್ತೆ. 2 ಡಿವೈಡೆಡ್ ಬೈ 0.1
ಹೋಲ್ ಡಿವೈಡೆಡ್ ಬೈ 0.1. 0.1 ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಳ್ಳಿ, ಈಸಿ ಆಗುತ್ತೆ. ನೆಕ್ಸ್ಟ್ ನಿಮಗೆ ಮತ್ತೆ ನೀವು ಫಿನ ಫೈಂಡ್ ಔಟ್ ಮಾಡಬೇಕು ಅಂದರೆ ಪಿ ಆಗೇ ಇರಲಿ. ಪಿ ಈಕ್ವಲ್ಸ್ 60 ಪ್ಲಸ್, ಈಗ ನೀವೇನು ಮಾಡಿ ಅಂದರೆ 0.1 ಇಂಟು 2 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 20 ಸಿಗುತ್ತೆ. ಫಸ್ಟ್ ನೀವು 0.1 ಇಂಟು 2 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಮಾಡಿ ನಿಮಗೆ 20 ಸಿಗುತ್ತೆ. ಈಗ ಮತ್ತೆ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ಪಿ ಈಕ್ವಲ್ಸ್ 60 ಪ್ಲಸ್ 20 ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ಪಿ ಈಕ್ವಲ್ಸ್ 60 ಪ್ಲಸ್ 20 80 ನಿಮಗೆ ಸಿಗುತ್ತೆ. ದಿಸ್ ಈಸ್ ಆನ್ಸರ್. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂದರೆ 80 rupees ಇಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಕರಿತೀವಿ. ಸೊ ಈ ಥರ ನೀವು ಡಿವಿಡೆಂಡ್ ಪರ್ ಶೇರನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ವಾಲ್ಟಸ್ ಮಾಡೆಲನ್ನು ಯೂಸ್ ಮಾಡಿದ್ದೀರಾ ಅಂದರೆ ಈ ಮೆಥಡನ್ನು ಫಾಲೋ ಮಾಡಿ. ಸೊ ಡಿ ಡಿವೈಡೆಡ್ ಬೈ ಕೆ ಇ ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ ಡಿವೈಡೆಡ್ ಬೈ ಕೆ ಇ ಹೋಲ್ ಡಿವೈಡೆಡ್ ಬೈ ಕೆ ಇ ಯೂಸ್ ಮಾಡಿದ್ರೆ ಸಾಕು. ಆ್ಯಂಡ್ ಬೇರೆ ಬೇರೆ ನೀವು ಬುಕ್ಸನ್ನು ರೆಫರ್ ಮಾಡ್ತೀರಾ ಅಂದರೆ ಅಲ್ಲಿ ಬೇರೆ ಫಾರ್ಮುಲಾ ಕೊಟ್ಟಿರ್ತಾರೆ, ಅದು ಕೂಡ ಕರೆಕ್ಟೇ ಇರುತ್ತೆ. ಈ ಫಾರ್ಮುಲಾ ಕೂಡ ಕರೆಕ್ಟೇ. ಬೇಕಾದ್ರೆ ನೀವು ಯಾವ ಫಾರ್ಮುಲಾದಲ್ಲಾದರೂ ಅಪ್ಲೈ ಮಾಡಿ ಒಂದೇ ಆನ್ಸರ್ಸ್ ನಿಮಗೆ ಸಿಗುತ್ತೆ. ಸೊ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ, ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ವಾಲ್ಟಸ್ ಮಾಡೆಲಲ್ಲಿ 14 ಮಾರ್ಕ್ಸಿಗೆ ಯಾವ ಥರ ಕೇಳ್ಬೋದು ಆ ಒಂದು ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.